Hello everyone, welcome back to my YouTube channel. ಇವತ್ತಿನ ವ್ಲಾಗ್ ತುಂಬಾನೇ ನನಗೆ ಖುಷಿಯಾಗಿರುವಂತಹ ವ್ಲಾಗ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇವಾಗ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ. ತುಂಬಾ ಜನ ನನಗೆ DM ಮಾಡಿ ಕೂಡ ಕೇಳಿದ್ದಾರೆ, ಏನ್ ಶಾಪಿಂಗ್ ಮಾಡಿದೆ, ಇನ್ನ ವ್ಲಾಗ್ ಹಾಕಿಲ್ಲ ನೀನು ಅಂತ ಹೇಳಿ. ನಾನ್ ಅನ್ಕೊಂಡೆ ನನ್ನ ಶಾಪಿಂಗ್ ಕಂಪ್ಲೀಟ್ ಮಾಡಿ ಒಂದೇ ಶಾರ್ಟಿಗೆ ಒಂದು ವಿಡಿಯೋ ಹಾಕೋಣ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಂದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನ್ಗೆ ಏನಂದ್ರೆ ನಾನು ವರ್ಕಿಂಗ್ ಇರೋದ್ರಿಂದ ಸೊ ವೀಕ್ ಡೇಸ್ ನನಗೆ ಟೈಮ್ ಇರಲ್ಲ, ವೀಕೆಂಡ್ಸೇ ಹೋಗಿ ಶಾಪಿಂಗ್ ಮಾಡಬೇಕು. ಆ ವೀಕೆಂಡ್ಸ್ ಅಲ್ಲೂ ನಂಗೆ ಏನಂದ್ರೆ ಈ ಮಳೆ ಮತ್ತೆ ವೀಕೆಂಡ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ವೀಕ್ ಡೇಸೇ ಜನ ಕಾಲಿಡಕ್ ಆಗ್ತಲ್ಲ. ಸ್ಯಾರಿ ಶಾಪಿಂಗ್ ಆಗಿರ್ಬೋದು, ಏನೇ ಒಂದು ಜುವೆಲ್ಸ್ ಅಥವಾ ಸಿಲ್ವರ್ ಏನ್ ತಗೊಳಕ್ ಹೋದ್ರು, ಒಂದು ಡೆಕೋರೇಟಿವ್ ಐಟಮ್ಸ್ ಯಾವ ತಗೊಳಕ್ ಹೋದ್ರು ಅಷ್ಟು ರಶ್ ಇದೆ. ಇನ್ ವೀಕೆಂಡ್ಸ್ ಅಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದ್ ಕಡೆ ಮಾಡಕ್ಕೂ ಆಗಿಲ್ಲ, ಯಾಕೆಂದ್ರೆ ಕ್ರೌಡ್ ಇದೆ ಕೆಲವೊಂದ್ ಕಡೆ ಈಗ ತುಂಬಾನೇ ಅವ್ರದೇ ಒಂದಷ್ಟು ಇನ್ಸ್ಟಾ ಪೇಜ್ಗಳು ಓಪನ್ ಮಾಡ್ಕೊಂಡಿರ್ತಾರೆ, ಅವ್ರದೇ ಚಾನಲ್ಸ್ ಇರುತ್ತೆ. ಸೊ ಅವ್ರದ್ರಲ್ಲಿ ಪೋಸ್ಟ್ ಮಾಡೋದಕ್ಕೋಸ್ಕರ ಅವರು ವಿಡಿಯೋ ಮಾಡೋದಕ್ಕೆ ಕೆಲವೊಂದ್ ಕಡೆ ಹಲೋ ಇರಲ್ಲ. ನಾನು ಕದ್ದು ಮುಚ್ಚೆ ಎಲ್ಲ ವಿಡಿಯೋ ಮಾಡೋದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಸೊ ನಂಗೆ ಎಲ್ಲಿ ಪಾಸಿಬಲ್ ಇದೆ, ಎಲ್ಲಿ ಅವೈಲೇಬಲ್ ಇದೆ, ಎಷ್ಟು ಬೇಕೋ ಅಷ್ಟು ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಮತ್ತೆ ನನಗೆ ಕಂಪ್ಲೀಟ್ ಆಗಿ ನಾನು ಏನ್ ಅನ್ಕೊಂಡಿದ್ದೀನಿ ಎಲ್ಲ ಶಾಪಿಂಗ್ ಮಾಡಿದ್ದೀನಿ. ತುಂಬಾನೇ ಖುಷಿ ಆಯ್ತು ಈ ವರ್ಷ. ಲೈಕ್ ಇನ್ನ ಅದು ತಗೊಂಡಿಲ್ಲ ಇನ್ನ ಹೋಗ್ಬೇಕು ಮಾಡ್ಬೇಕು ಆ ಥರ ಏನೂ ಇಲ್ಲ, ಎಲ್ಲ ಮುಗಿಸ್ಕೊಂಡೆ 2 ವೀಕೆಂಡಲ್ಲೇ ಪ್ರತಿಯೊಂದು ಶಾಪಿಂಗ್ ಮಾಡ್ಕೊಂಡೆ. ಒಂಥರ ಹ್ಯಾಪಿ ಅಂತಾನೆ ಹೇಳ್ಬೋದು ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಮಾಡೋ ವಿಡಿಯೋಸಲ್ಲಿ ಎಸ್ಪೆಷಲಿ ಶಾಪಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ಇವನ್ ತುಂಬಾ ಜನ DM ಕೂಡ ಮಾಡ್ತೀರಾ ಶಾಪಿಂಗ್ ವಿಡಿಯೋಸ್ ಜಾಸ್ತಿ ಮಾಡುವಂತ. ಬಟ್ ನಾ ಹೇಳಿದ್ನಲ್ಲ, ನಂಗೆ ವರ್ಕಿಂಗ್ ಇರೋದ್ರಿಂದ ನಾನು ವೀಕೆಂಡ್ಸ್ ಅಷ್ಟೇ ಟೈಮ್ ಆಗುತ್ತೆ. ಎಷ್ಟು ನಾನು ಶಾಪಿಂಗ್ ಮಾಡ್ತೀನೋ ಅಷ್ಟು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ಇವಾಗ ತುಂಬಾನೇ ಸ್ಪೆಷಲ್ ಆಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್ ಆಗಿದೆ. ಜಾಸ್ತಿ ಮಾತಾಡೋದು ಬೇಡ, ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೆ, ಎಲ್ಲೆಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ, ಇದು ನಿಮ್ಗೂ ಅನುಕೂಲ ಆಗುತ್ತೆ ಅನ್ಕೋತೀನಿ. ಈ ವರ್ಷ ನೀವು ಶಾಪಿಂಗ್ ಮಾಡೋಕ್ಕಾಗಿಲ್ಲ ಅಂದ್ರು ಇದನ್ನೇ ನೀವು ಮುಂದಿನ ವರ್ಷ ಬೇಕಾದ್ರೂ ಹೋಗಿ ಶಾಪಿಂಗ್ ಮಾಡ್ಕೋಬಹುದು. ಇಲ್ಲ ಅಂದ್ರೂ ಗೌರಿ ಹಬ್ಬ ಇದೆ, ಇನ್ನ ದೀಪಾವಳಿ ಇದೆ, ದೀಪಾವಳಿಗೂ ತುಂಬಾ ಜನ ಲಕ್ಷ್ಮಿ ಕೂಡ್ಸೋರು ಇರ್ತೀರಾ. ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಬ್ಯಾಂಗ್ಳೂರ್ ವೆದರ್ ಅಂತೂ ಹೇಗಿದೆ ಅಂದರೆ ಎಲ್ಲ ಕ್ಲೈಮೇಟು ಒಂದೇ ದಿನದಲ್ಲಿ ತೋರಿಸ್ಬಿಡ್ತಾ ಇದೆ. ಬಿಸಿಲು, ಮಳೆ, ಚಳಿ, ಏನು ವರ್ಷದಲ್ಲಿ 3 ಸೀಸನ್ ಬರುತ್ತೆ. 3 ಸೀಸನ್ ನಮಗೆಲ್ಲ ಒಂದೇ ದಿನದಲ್ಲಿ ತೋರಿಸ್ತಿದೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರೆಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೊರ್ಗಡೆನೂ ತುಂಬ ಮಂಗಳೂರು ಸೈಡೆಲ್ಲ ಮಳೆ ಆಗ್ತಾ ಇದೆ. ಬಟ್ ನಮಗೆ ಬೆಂಗಳೂರಲ್ಲಿ ಅವರಿಗೆಲ್ಲ ಅಭ್ಯಾಸ ಇರುತ್ತೋ ಏನೋ, ನಮಗೆ ಅಭ್ಯಾಸ ಇಲ್ಲ. ಫಸ್ಟ್ ಟೈಮ್ ಈ ಟ್ರಾಫಿಕ್ಕು, ಈ ಇದರಲ್ಲಿ ಎಲ್ಲಾದರೂ ಹೋಗಿದ್ದು ಬರಬೇಕಂದ್ರೆ ಅದೇ ಒಂಥರ ಮಳೆ ಎಲ್ಲಿ ಬಂದುಬಿಡುತ್ತೋ ಬೇಗ ಹೋಗಿಬಿಡೋಣ, ಈ ಟ್ರಾಫಿಕ್ ಜಾಮ್ ಬೇರೆ ಅನ್ನೋ ಫೀಲೇ ಇರುತ್ತೆ. ಮನೆಯಿಂದ ಹೊರಡುವಾಗ ಲಾಕ್ ಮಾಡ್ಕೊಂಡ್ವೋ ಅದು ಇದು ಅನ್ನೋದಕ್ಕಿಂತ ಜಾಸ್ತಿ ಛತ್ರಿ ತೊಗೊಂಡ, ಸ್ಟಾಲ್ ತೊಗೊಂಡ, ಸ್ವೆಟರ್ ಹಾಕಿದ್ದೀನ, ಜರ್ಕಿನ್ ಹಾಕಿದ್ದೀನ ಅದೇ ಇರುತ್ತೆ ಮೈಂಡಲ್ಲಿ. ಹಾಗೆ ಈಗ ನಾನು ಫಸ್ಟು ಶಾಪಿಂಗ್ ಅಂತ ಹೊರಟಿದ್ದು MG ರೋಡಿಗೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು. ಫಸ್ಟು ಲಕ್ಷ್ಮೀ ಹಬ್ಬಕ್ಕೆ ಅಂದರೆ ಫಸ್ಟು ಸ್ಯಾರಿನ ಇಂಪಾರ್ಟೆಂಟ್. ಅದೊಂದು ರೆಡಿ ಆಯಿತು ಅಂದರೆ ಇನ್ನು ಸಣ್ಣ ಪುಟ್ಟದ್ದೆಲ್ಲನೂ ಬೇಗ ತೊಗೊಬಿಡ್ಬೋದು. ಸೊ ಅದಕ್ಕೇ ಇನ್ನು KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ಹೋಗ್ತೀವಿ ಅಂದರೆ ಎಷ್ಟು ಕ್ರೌಡ್ ಇರುತ್ತೆ ಏನು ಅನ್ನೋದು ಪ್ರತಿಯೊಬ್ಬರು ಆಲ್ರೆಡಿ ತುಂಬ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ನೋಡಿರ್ತೀರ. ನಾನು ಮತ್ತೊಮ್ಮೆ ಏನು ಹೇಳೋದು ನೆಸೆಸಿಟಿ ಇಲ್ಲ. ಬಟ್ ನಾನು ಹೋಗಿದ್ದ ಟೈಮಲ್ಲಿ ಸ್ಟಾಕ್ ಎಲ್ಲ ಬಂದಿತ್ತು. ನಾನು ಸ್ಯಾರಿನೂ ತೊಗೊಂಡೆ, 2 ಸ್ಯಾರಿ ತೊಗೊಂಡೆ. ಹೆಂಗಿತ್ತು ನಾನು ಹೋಗಿದ್ದ ದಿನ ಅನ್ನೋದು ಇಲ್ಲೇ ನೋಡ್ಬೋದು. ಬಟ್ ಒಂದೇನು ಗೊತ್ತಾ, ನಾವು ಕೆಲವೊಂದು VIPಸ್ಗೆ ಕೆಲವೊಂದು ಬೇರೆ ಡೇಸ್ ಇರುತ್ತೆ, ಅವತ್ತಿನ ದಿನ ಹೋದ್ರೂ ಕೂಡ ನಮಗೆ ಸ್ಟಾಕ್ ಸಿಗುತ್ತೆ. ಆಗ ಬಾಕ್ಸ್ ಓಪನ್ ಮಾಡಿರ್ತಾರೆ. ಬಟ್ ರೆಗ್ಯುಲರ್ ಆಗೆಲ್ಲ ಬರೋದು ಸ್ಯಾಟರ್ಡೇನೆ. ಎಲ್ಲರಿಗೂ ಹೋದಾಗ ಇಷ್ಟು ಫ್ರೀ ಇರುತ್ತೆ,
ಸಿಗುತ್ತೆ ಅಂದ್ಕೋಬೇಡಿ. ಕೆಲವೊಂದು ಲೈಕ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಹೋದಾಗ ಮಾತ್ರ ಫ್ರೆಶ್ ಸ್ಟಾಕ್ಸ್ ಬಂದಿರುತ್ತಲ್ಲ, ಅದು ವೆಡ್ನೆಸ್ಡೇ ಯೂಶ್ವಲಿ ನಮಗೆ ಸಿಗುತ್ತೆ. ಆ ಥರನೂ ಇರುತ್ತೆ. ಬಟ್ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಕಲರ್ಸಿಗಂತೂ ತುಂಬ ಜನ ಕಲರ್ಸ್, ಆ ಕಲರ್ ಬೇಕಿತ್ತು, ಈ ಕಲರ್ ಬೇಕಿತ್ತು ಅನ್ನೋರು ಕೂಡ ಯಾವುದೋ ಒಂದು ಕಲರ್ ಸಿಕ್ಕಿದ್ರೆ ಸಾಕು ತೊಗೊಂಡು ಹೋಗೋಣ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ತುಂಬ ಕಲರ್ಸ್ ಎಲ್ಲ ಖಾಲಿಯಾಗಿ ಕೆಲವೊಂದು ಮಾತ್ರ ಇದೆ. ನಾನೊಂದಷ್ಟು ಸುಮ್ಮನೆ ಹಾಗೆ ಟ್ರೈ ಮಾಡ್ತಿದ್ದೆ. ಇದು ಬಂದು ಏನಂದರೆ ಸಿಂಗಲ್ ಬಾರ್ಡ್ರ್ ಅಂತ ಹೇಳ್ತಾರೆ. ಕೆಳಗಡೆ ಮಾತ್ರ ಬಾರ್ಡ್ರ್ ಬರುತ್ತೆ, ಮತ್ತು ಬುಟ್ಟ ಎಲ್ಲ ಏನೂ ಇರಲ್ಲ, ಪ್ಲೈನ್ ಅಷ್ಟೇ. ಸೆರಗಲ್ಲಿ ಸ್ವಲ್ಪ ಚಿಕ್ಕದಾಗಿ ಲೈನ್ ಥರ ಬುಟ್ಟ ಬಂದಿರತ್ತಷ್ಟೇ. ಇದು ತುಂಬಾ ಚೆನ್ನಾಗಿತ್ತು ಕಲರ್. ಬಟ್ ನನಗೆ ಇದು 2 ಸೈಡ್ ಇರಲಿಲ್ಲ, 1 ಸೈಡ್ ಇತ್ತು. ಅದಕ್ಕೆ ಯೋಚನೆ ಮಾಡ್ತಾ ಹಾಗೆ ನೋಡ್ತಾ ಇದ್ದೀನಿ. ಕಲರ್ ಅಂತೂ ನೋಡಿ ಎಷ್ಟು ಬ್ರೈಟಾಗಿ ಚೆನ್ನಾಗಿದೆ ಅಲ್ಲ. ಏನೋ ಒಂಥರ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ಹೋಗ್ತೀನಿ ಅಂದ್ರೇ ಖುಷಿ. ಆಮೇಲೆ ಅವತ್ತೊಂದು ದಿನ ನನ್ನ ಲಕ್ಕು ಕೂಡ ಚೆನ್ನಾಗಿರುತ್ತೆ. ನಾನು ಯಾವ ಕಲರ್ ಬೇಕು ಅಂದ್ಕೊಂಡು ಹೋಗಿರ್ತೀನೋ ಆ ಕಲರು ಸಿಕ್ಬಿಡುತ್ತೆ. ಅಂದರೆ ಯಾವಾಗಲೂ ಅಲ್ಲ, ಈಗ ಲಾಸ್ಟ್ ಇಯರು ಹಾಗೆ ಆಯಿತು. ಸುಮ್ಮನೆ ಒಂದು ಎಂಟಿ ಮೈಂಡಲ್ಲಿ ಹೋಗಿದ್ದೆ. ಬಟ್ ನನಗೆ ಬೇಕಿದ್ದ ಕಲರು ಸಿಕ್ತು, ಲ್ಯಾವೆಂಡರ್, ಲಾಸ್ಟ್ ಇಯರು. ಈ ವರ್ಷವೂ ಅಷ್ಟೇ ಒಂದು ಎಂಟಿ ಮೈಂಡಲ್ಲೇ ಹೋದೆ. ಅಂದರೆ ಒಂದೇ ಕಲರ್ ಅಂತ ಫಿಕ್ಸ್ ಆಗಿ ಹೋಗಿರಲ್ಲ, ಒಂದು 3-4 ಕಲರ್ ಅಂದ್ಕೊಂಡು ಹೋಗಿರ್ತೀನಿ. ನಾನು ಅಂದ್ಕೊಂಡು ಹೋಗಿರೋದ್ರಲ್ಲಿ ನನಗೆ ಸಿಗುತ್ತೆ. ಒಂಥರ ಹ್ಯಾಪಿ ಅಂತಲೇ ಹೇಳ್ಬೋದು. ಈಗ ನಾನು ನೋಡ್ತಿರೋ ಸೀರೆ ನೋಡಿ, ಇದು ಬಂದು 75,000 ಅಂತ ಹೇಳಿದರು ಈ ಸೀರೆ. ಯಾಕೆ ಇಷ್ಟು ಕಾಸ್ಟ್ಲಿ ಅಂದರೆ, ಇದು ನೀವು ನೋಡ್ತಿರ್ಬೋದು ಪೂರ್ತಿ ಸ್ಯಾರಿ ಒಳಗೆ ಬುಟ್ಟ ಇದೆ. ಅದ್ರ ಜೊತೆಗೆ ಸೆರಗು ಕೂಡ ಕಂಪ್ಲೀಟ್ ಜರಿಯಿಂದನೇ ವರ್ಕ್ ಆಗಿದೆ. ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ನನಗೆ ಕೇಳೋದೆ, ಏನಕ್ಕೆ ಇಷ್ಟು ಕಾಸ್ಟ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ತುಂಬ ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋರು ಇದ್ದೀರಾ. ಇದು ಏನು ನೀವು ಜರಿ ನೋಡ್ತಿದ್ದೀರಾ, ಅದನ್ನು ಬಂದು ಗೋಲ್ಡಿಂದ ಮಾಡಿರ್ತಾರೆ. ಗೋಲ್ಡ್ ಸಿಲ್ವರ್ ಜರಿ ಆಗಿರೋದ್ರಿಂದ ಇದು ಕಾಸ್ಟ್ಲಿ. ಗೋಲ್ಡ್ ಪ್ರೈಸ್ ಹೇಗೆ, ಗೋಲ್ಡ್ ಸಿಲ್ವರ್ ಪ್ರೈಸ್ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ಇದು ಸೀರೆ ಪ್ರೈಸು ಕೂಡ ಜಾಸ್ತಿ ಆಗುತ್ತೆ. ನಾವು ಇದೊಂದು ಸೀರೆ ತೊಗೋತಾ ಇದ್ದೀವಿ ಅಂದರೆ ಒಂದು ಚಿನ್ನ ತೊಗೊಂಡಂಗೆ ಅದರ ಈಕ್ವಲ್ಲೇ ಇದು. ಸೊ ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ತುಂಬ ಜನ ನನಗೆ ಹೇಳೋದು ಅಷ್ಟೇ, ಅಷ್ಟು ದುಡ್ಡು ಕೊಟ್ಟು ತೊಗೋತೀರಾ, ಸಿಂಪಲ್ ಅನಿಸುತ್ತೆ ಅಂತ. ಹೌದು, ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟಕ್ಕೆ ಚಿನ್ನ ಸಿಕ್ದಂಗೆ ಇದು. ಲೈಕ್ ನೀವು ಜಾಸ್ತಿ ದುಡ್ಡು ಕೊಟ್ಟು ತೊಗೋತೀರಾ ಅಂದರೆ, ಈಗ ನಾನು ಆಲ್ರೆಡಿ ತೋರಿಸ್ದೆ 75,000. ಅದು ನೋಡಿ ಗ್ರ್ಯಾಂಡಾಗೆ ಅನಿಸುತ್ತೆ, ಯಾಕೆಂದರೆ ಅದು ಪೂರ್ತಿ ಜರಿ ಇದೆ. ಸೊ ಆಲ್ಮೋಸ್ಟ್ ಗೋಲ್ಡ್ ಇದ್ದಂಗೆ. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾರೆ, ತೊಗೊಂಡ್ಯಾ ಗೋಲ್ಡ್ ಸ್ಯಾರಿ ತೊಗೊಂಡ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ಈಗ ನೋಡ್ತಿರೋದು ಬಂದು ಇದು ಜಾರ್ಜೆಟ್ ಮೇಲೆ ಬಂದು ಈ ಥರ ಜರಿ ಎಲ್ಲ ಹಾಕಿರ್ತಾರೆ. ಇದು ಸಿಲ್ಕ್ ಇರಲ್ಲ, ಜಾರ್ಜೆಟ್ ಸ್ಯಾರಿ. ಇದು ಅಷ್ಟೇ ಸರ್ಟಿಫೈಡು. ಇದು ಏನಕ್ಕೆ ಅಂದರೆ ಅವ್ರು ಏನು ಜರಿ ಯೂಸ್ ಮಾಡಿದ್ದಾರೆ, ಇದು ಅಷ್ಟೇ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡಿ ಜರಿ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಸರ್ಟಿಫೈಡೇ ಸೀರೆ. ಬಟ್ ಕ್ಲಾತ್ ಮಾತ್ರ ಸಿಲ್ಕ್ ಇರಲ್ಲ, ಜಾರ್ಜೆಟ್ ಇರುತ್ತೆ. ಜಾರ್ಜೆಟ್ ಮೇಲೆ ನಮ್ಗೆ ಏನು ಮೈಸೂರು ಸಿಲ್ಕ್ ಸ್ಯಾರಿಗೆ ಯೂಸ್ ಮಾಡಿರ್ತಾರೋ ಜರಿ, ಅದೇ ಜರಿ ಇದರಲ್ಲೂ ಇರುತ್ತೆ. ಇದು ಬಂದು ಅರೌಂಡ್ 45 50-60 ಆ ರೇಂಜಲ್ಲಿ ಇರುತ್ತೆ. ಇಟ್ಸ್ ಡಿಪೆಂಡ್, ನಾವು ಏನು ಜರಿ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಒಂದು ಬಂದು 47,000, ಇನ್ನೊಂದು ಬಂದು 60,000. ಅದರಲ್ಲೂ ಜರಿ ಇದೆ ಅಲ್ಲ. ಸೊ ಹಾಗಾಗಿ ತುಂಬ ಜನ KSIC ಮೈಸೂರು ಸಿಲ್ಕ್ ಸ್ಯಾರಿದು ಡೀಟೇಲ್ಸ್ ಕೇಳ್ತಿದ್ದೀರಾ, ನನಗೆ DM ಮಾಡ್ತಾ ಇರ್ತೀರಾ. ಈವನ್ ಅದ್ರ ಜೊತೆಗೆ ನನಗೆ ನನ್ನ ವ್ಲಾಗಲ್ಲಿ ಕಮೆಂಟಲ್ಲೂ ಕೂಡ ಕೇಳ್ತೀರಾ. ನಾನು ಆದಷ್ಟು ರಿಪ್ಲೈ ಮಾಡ್ತಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಈ ವ್ಲಾಗಲ್ಲಿ ನೋಡಿ ಅದರದ್ದು ಡೀಟೇಲ್ಸ್ ಬೇಕು, ಸ್ಯಾರಿದು ಪರ್ಚೇಸು, ಲೊಕೇಶನ್ಸು ಅದೆಲ್ಲ ಅಂತಂದರೆ, ಅಥವಾ ಬೇರೆ ಥರ ಏನೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟಲ್ಲಾದರೂ ತಿಳಿಸಿ ಅಥವಾ DM ಆದರೂ ಮಾಡಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಡೀಟೈಲಾಗಿ. ನನಗೆ ಯಾವ್ದು ಬೇಕಿತ್ತೋ ಸೀರೆ ಅದನ್ನು ನಾನು ಶಾಪ್ ಮಾಡಿದೆ. ನಾನು ಯಾವುದು ಶಾಪ್ ಮಾಡಿದೆ ಏನು ಅಂತ ನೆಕ್ಸ್ಟ್ ಹಂಗೆ ವ್ಲಾಗ್ ನೋಡ್ತಾ ಇರಿ, ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡೆ ಅಂತ. ನಾನು ಸ್ಯಾರಿ ತೊಗೊಂಡು ನೆಕ್ಸ್ಟು ಹೊರಟಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಕಡೆ. ಯಾಕೆ ಅಂದರೆ ನನ್ನ ಮೈಸೂರು ಸಿಲ್ಕ್ ಸ್ಯಾರಿಗೆ, ಯಾವುದೇ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರು ಅದಕ್ಕೆ
ಬ್ಲೌಸ್ ಪೀಸ್ ಬಂದಿರಲ್ಲ. ಸೊ ಹಾಗಾಗಿ ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಪೀಸ್ ಬೇಕಂತ ಹೇಳಿ ದೇವರಿಗೆ ಉಡಿಸುವಾಗ ಸೀರೆ ಮಾತ್ರ ಇಡಬಾರ್ದು, ಬ್ಲೌಸ್ ಪೀಸು ಕೂಡ ಇಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಮೈಸೂರು ಉದ್ಯೋಗಕ್ಕೆ ಹೋಗಿದ್ದೀನಿ. ನಾನು ಯೂಶ್ವಲಿ ತೊಗೊಳ್ಳೋದು ಬ್ಲೌಸ್ ಪೀಸ್, ಯಾಕೆಂದರೆ ನನಗೆ ಮೆಟೀರಿಯಲ್, ನಾನು ಅಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೋತಿದ್ದೀನಿ ಅಂದರೆ ನನಗೆ ಅದು ಬ್ಲೌಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಕಡೆನೇ ತೊಗೋಬೇಕಂತ ಮೈಸೂರು ಉದ್ಯೋಗಕ್ಕೆ ಬಂದಿದ್ದೀನಿ, ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇರೋದು. ಇಲ್ಲಿ ನಾನು ತುಂಬಾ ವೆರೈಟೀಸ್, ಎಷ್ಟು ಅಂದರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಅಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ನನಗೆ ನಾನೊಂದು ಏನು ತೊಗೊಂಡಿದ್ದೆ ಅದಕ್ಕೆ ಇದೇ ಥರ ಬೇಕು ಅನ್ನೋದು ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡೋಗಿ ಒಂದಷ್ಟು ನೋಡಿದೆ. ಇದೆಲ್ಲ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ 1000 ಎಬೋನೇ ಇರುತ್ತೆ, ಯಾವುದು 1000 ಕಮ್ಮಿ ಇರಲ್ಲ. 1000 ಇರುತ್ತೆ, 1.5 ಇರುತ್ತೆ, 2000 ಇರುತ್ತೆ, 3000 ಇದೆ ಪರ್ ಮೀಟರ್. ನಾನು ಯಾವ್ದು ತೊಗೊಂಡೆ ಅದಕ್ಕೆ ಎಷ್ಟಾಯಿತು ಅನ್ನೋದನ್ನ ಮುಂದೆ ತೋರಿಸ್ತೀನಿ. ಮೆಟೀರಿಯಲ್ ನೀವು ನೋಡ್ತಿರ್ಬೋದು, ಈ ಥರ ತುಂಬಾ ಕಲೆಕ್ಷನ್ಸ್ ಇದೆ. ನಿಜವಾಗ್ಲೂ ಒಳ್ಳೆ ಸೀರೆ ತೊಗೊಂಡ್ರಿ ಅಂದರೆ ಅದಕ್ಕೆ ಒಳ್ಳೆ ಮೆಟೀರಿಯಲ್ ತೊಗೊಂಡು ಬ್ಲೌಸ್ ಹೊಲಿಸ್ಕೊಂಡ್ರೆ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ. ಕ್ವಾಲಿಟಿ ವೈಸ್ ನಾನು ಮಾತಾಡೋಂಗೆ ಇಲ್ಲ. ಮೈಸೂರು ಉದ್ಯೋಗ ತುಂಬ ಜನಕ್ಕೆ ಗೊತ್ತು, ಎಷ್ಟು ಎಕ್ಸ್ಪೆನ್ಸಿವ್ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಬ್ಲೌಸ್ ತೊಗೋತಾ ಇದ್ದೆ, ಅಮ್ಮ ಫೋನ್ ಮಾಡಿದರು, ನನಗೂ ಒಂದು ಸ್ಯಾರಿ ನೋಡು ಅಲ್ಲೇ ಇದೆಯಲ್ಲ ಅಂತ ಹೇಳಿದರು. ಹಬ್ಬಕ್ಕೆ ಅವರು ಲಕ್ಷ್ಮಿ ಕೂರಿಸ್ತಾರೆ ನನ್ನ ಅಮ್ಮನೂ. ಸೊ ಹಾಗಾಗಿ ನಾನು ಸ್ವಲ್ಪ ಜಾರ್ಜೆಟ್ ಬನಾರಸ್ ಥರ ನೋಡೋಣ ಅಂತ ಹೇಳಿ ಹೋದೆ. ಅಲ್ಲೇ ಮೈಸೂರು ಉದ್ಯೋಗಲ್ಲೇ ನೋಡ್ತಾ ಇರೋದು. ಇದು ನನಗೆ ಬೇಬಿ ಪಿಂಕ್ ತುಂಬಾ ಇಷ್ಟ ಆಯಿತು. ಸೊ ಅಮ್ಮಂಗೆ ಹೇಳ್ತಿದ್ದೆ, ಇದು ಬೇಬಿ ಪಿಂಕ್ ಚೆನ್ನಾಗಿದೆ ತಗೋ ಅಮ್ಮ ಅಂತ ಹೇಳ್ತಿದ್ದೆ. ಬಟ್ ಅಮ್ಮಂಗೆ ಡೌಟ್ ಇತ್ತು, ಇನ್ನೊಂದು ಡಿಸ್ಟಂಪರ್ ಕಲರ್ದು ನೋಡಿದ್ವಿ, ಅದು ತೊಗೊಳ್ಳ ಇದು ತೊಗೊಳ್ಳ, ನೋಡು ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಬಾ ಅಂತ ನನ್ನ ಮೇಲೆ ಬಿಟ್ಟರು. ಫೈನಲಿ ನಾನು ಇದು ಜಾರ್ಜೆಟ್ಟು ಸ್ವಲ್ಪ ತೆಳು ಅಂತಲೂ ಅನ್ನಿಸ್ತಿತ್ತು. ಅಮ್ಮ ಉಟ್ಕೊತಾರೆ ಅಲ್ಲ, ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಾಯಿದ್ದೆ. ಇದರಲ್ಲಿ ತುಂಬಾ ಕಲರ್ಸ್ ಇತ್ತು, ಚೆನ್ನಾಗಿತ್ತು ಕ್ವಾಲಿಟಿ. ಇದೆಲ್ಲ ಅರೌಂಡ್ 2000 ಅಷ್ಟು ಪ್ರೈಸ್ ಇದು, ಅಂದರೆ 2.5 ಆ ಥರ ಪ್ರೈಸಲ್ಲಿತ್ತು. ಚೆನ್ನಾಗಿತ್ತು, ಬಟ್ ಕಲರ್ಸ್ ತುಂಬಾ ಇತ್ತು, ಚೆನ್ನಾಗಿತ್ತು. ಬಟ್ ಅಮ್ಮನ ಹತ್ರ ಆಲ್ರೆಡಿ ಬನಾರಸ್ ಇತ್ತು, ಸೊ ಅದೇ ಪ್ಯಾಟ್ರನ್ ಆಗುತ್ತೆ ಅಂತ ಹೇಳಿ ಬೇರೆ ನೋಡೋಣ ಅಂತ ನೋಡ್ತಾ ಇದ್ದೆ. ಅಮ್ಮಂಗೂ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ಮುಂದೆ. ಅಲ್ಲಿಂದ ನಾವು ಹೊರಟಿದ್ದು ಜಯನಗರಿಗೆ ಹೊರಟೆ. ನಾನು ಫುಲ್ ಟೆನ್ಷನಲ್ಲೇ, ಮಳೆ ಬಂದರೆ ಹೆಂಗಪ್ಪ ಏನು ಅಂತ ಹೇಳಿ ಕಮರ್ಷಿಯಲ್ ಸ್ಟ್ರೀಟಿಂದ ಜಯನಗರ್ಗೆ ಹೋದೆ. ಅಲ್ಲೆಷ್ಟು ರಶ್ ಇರ್ಬೋದು, ಕ್ರೌಡ್ ಇರ್ಬೋದು ಅಂತ. ಆ್ಯಕ್ಚುಲಿ ನೀವು ನನ್ನ ವೀಡಿಯೋದಲ್ಲಿ ನಿಮಗೆಲ್ಲೂ ಅಷ್ಟು ರಶ್ಶು ಕ್ರೌಡು ಕಾಣಿಸ್ತಿಲ್ಲ, ಯಾಕೆಂದರೆ ನಾನು ತುಂಬಾ ಬೇಗ ಹೋಗಿದ್ದೆ. ಆಲ್ಮೋಸ್ಟ್ ಅಂಗಡಿ ಓಪನಿಂಗ್ ಟೈಮಿಗೆ ಹೋಗಿಬಿಟ್ಟಿದ್ದೆ. ಹೋದರೆ ನನಗೆ ಎಲ್ಲ ಪರ್ಫೆಕ್ಟಾಗಿ ಸಿಗುತ್ತೆ ಅಂತ ಹೇಳಿ. ಸ್ವಲ್ಪ ನಾವು ಯಾವಾಗಲೂ 11:30 12 ಹಂಗೆ ಹೋದರೆ ಆವಾಗ ಆಲ್ಮೋಸ್ಟ್ ಎಲ್ಲ ಜನ ಬರ್ತಾ ಇರ್ತಾರೆ. ನಮಗೇನೂ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನೋಡ್ತಿರ್ಬೋದು ಎಷ್ಟು ಒಳ್ಳೊಳ್ಳೆ ಫ್ಲವರ್ಸ್ ಡಿಸೈನ್ಸ್ ಬಂದಿದೆ ಅಂದರೆ, ಬಟ್ ಎಲ್ಲದೂ ಪ್ರೈಸ್ ಜಾಸ್ತಿ ಹೇಳ್ತಿದ್ದಾರೆ, ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಿದ್ದಾರೆ. ಯಾವ ಡೆಕೋರೇಟಿವ್ ಐಟಮ್ಸ್ ಕೇಳಿದ್ರೂ ಜಾಸ್ತಿ ಹೇಳ್ತಾರೆ. ಪೇರ್ ಬಂದು 950, 1200 ಇದೇ ಹೇಳ್ತಾರೆ. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಈ ಥರ ಎಲ್ಲ ಕುಂಕುಮದ್ದು ಈ ಥರ ಎಲ್ಲ ನಾನು ಅವಾಗ ಮಾಡ್ಕೊತಿದ್ದೆ ನಾನೇ ಸೆಲ್ಫ್. ಇವಾಗ ಅವರೇ ಎಲ್ಲ ಮಾಡಿ ಮಾರ್ತಿದ್ದಾರೆ. ಅದು ಒಂದಕ್ಕೆ 15 ರೂಪೀಸೋ 20 ರೂಪೀಸೋ ಹೇಳಿದರು ಅರ್ಶಿನ ಕುಂಕುಮದ್ದು. ಅದ್ರ ಜೊತೆಗೆ ಪುಟ್ಟು ಲಕ್ಷ್ಮಿ ಮುಖವಾಡಗಳು ಕೂಡ ಬಂದಿದೆ, ತುಂಬ ಕ್ಯೂಟ್ ಅನಿಸ್ತಿದೆ. ಎಲ್ಲ ಡೆಕೋರೇಟಿವ್ ಐಟಮ್ಸ್ ಲಾಸ್ಟ್ ಇಯರ್ಗಿಂತ ಈ ಇಯರ್ ಬೇರೆ ಬೇರೆ ಥರ ಇದೆ. ನಾನು ಜಸ್ಟ್ ನೋಡ್ತಿದ್ದೆ ಯಾವ್ದ್ಯಾವ್ದು ಚೆನ್ನಾಗಿ ಬಂದಿದೆ ಅಂತ. ನಂಗೆ ಇದೊಂದು ಇಷ್ಟ ಆಯಿತು, ಬ್ಯಾಂಗಲ್ಸು, ಅದರೊಳಗೇ ಅರಿಶಿನ ಕುಂಕುಮನೂ ಹಾಕಿರ್ತಾರೆ. ಅದ್ರ ಜೊತೆಗೆ ರಿಟರ್ನ್ ಗಿಫ್ಟಿಗೆ ನಾನು ಏನಾದರೂ ಒಂದು ನೋಡಬೇಕಂತ ಹೇಳಿ ಈ ಥರ ಪರ್ಸ್ಗಳೇ ನೋಡ್ತಿದ್ದೆ. ಲಾಸ್ಟ್ ಇಯರು ನಾನು ತೋರಿಸಿದ್ದೆ ನಿಮಗೆ, ನಾನು ಪರ್ಸ್ಗಳು ತೊಗೊಂಬಂದಿದ್ದೆ ಎಲ್ಲರಿಗೂ ಗಿಫ್ಟ್ ಕೊಡೋಕ್ಕೆ ಕುಂಕುಮದ ಜೊತೆ ಅಂತ ಹೇಳಿ. ಅದರಲ್ಲಿ ಈ ಸಲ ತುಂಬಾ ವೆರೈಟೀಸ್ ಎಲ್ಲ ಬಂದಿತ್ತು. ಎಲ್ಲ 150, 200 ಈ ಥರ ಪ್ರೈಸಲ್ಲಿತ್ತು. 100 ಆ ಥರ ಇತ್ತು. ಯಾವುದು 100ಗಿಂತ ಕಡಿಮೆ ಅದು ಇರಲೇ ಇಲ್ಲ ಆ್ಯಕ್ಚುಲಿ. ಎಲ್ಲ ಲಾಸ್ಟ್ ಟೈಮೆಲ್ಲ 50, 60 ಅಲ್ಲೆಲ್ಲ ಸಿಗ್ತಿತ್ತು. ಬಟ್ ಈ ಸಲ ಅಂತೂ
ಎಲ್ಲ 100, 200, 150 ಇದೇ ರೇಂಜಲ್ಲಿ ಹೇಳ್ತಿದ್ರು. ಬಲ್ಕಾಗಿ ತೊಗೊಂಡ್ರೆ ನಾವು ಒಂದು 100 to 100 ರುಪೀಸ್ ಕಡಿಮೆ ಮಾಡ್ಕೋತೀವಿ ಅಂತ ಹೇಳ್ತಿದ್ರು ಆ ಥರ. ಬಟ್ ನಾನು ತೊಗೊಂಡೆ. ಇದರಲ್ಲಿ ಯಾವ್ದು ತೊಗೊಂಡೆ ಏನು ಅನ್ನೋದನ್ನ ಕಂಟಿನ್ಯೂ ಇದರಲ್ಲಿ ತೋರಿಸ್ತೀನಿ. ನನಗೆ ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ನಾನು ಶಾಪಿಂಗ್ ಮಾಡೋವಾಗ ನಾನು ತೊಗೊಳ್ಳುವಾಗ ಇದು ತೊಗೊಂಡೆ ಅಂತ ತೊಗೊಳ್ಳೋಷ್ಟು ಟೈಮ್ ಇರಲಿಲ್ಲ. ಬಟ್ ತುಂಬಾ ಒಳ್ಳೊಳ್ಳೆ ಪರ್ಸ್ ಕಲೆಕ್ಷನ್ ಅಂತೂ ಬಂದಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದು ತೊಗೊಳ್ಳಿ ಅನ್ನೋ ಥರನೇ ಇತ್ತು. ಬಟ್ ನಾನು ಲಾಸ್ಟ್ ಇಯರು ಪರ್ಸೇ ಕೊಟ್ಟಿದ್ದೀನಿ. ಬೇರೆ ಏನಾದರೂ ನೋಡೋಣ ಅಂತಲೂ ಕೂಡ ನೋಡ್ತಾ ಇದ್ದೆ. ಅದ್ರ ಜೊತೆಗೆ ಬ್ಲೌಸ್ ಪೀಸ್ಗಳು ಅಷ್ಟೇ ಅಲ್ಲೇ ನಾನು ಪ್ರತಿಯೊಂದೂ ಜಯನಗರಲ್ಲೇ ತಂದುಬಿಡ್ತೀನಿ. ಅಗೇನ್ ಒಂದೇ ಕಡೆ ಪ್ರತಿಯೊಂದು ಅರಿಶಿನ ಕುಂಕುಮ ಬಳೆ ಏನು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಿರ್ತೀನಿ ಅದು. ಅದ್ರ ಜೊತೆಗೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಜರ್ಮನ್ ಸಿಲ್ವರ್ಸ್. ಸ್ವಲ್ಪ ಕೆಲವರು ಜರ್ಮನ್ ಸಿಲ್ವರ್ದು ಕೊಡೋಕೆ ಇಷ್ಟಪಡ್ತಾರೆ. ಬಟ್ ನನಗೆ ಏನಂದರೆ ಕೊಟ್ಟ ಮೇಲೆ ಅದು ಅವ್ರಿಗೆ ಯೂಸ್ ಮಾಡೋ ಥರ ಇರಬೇಕು, ಅಥವಾ ಸುಮ್ಮನೆ ಹಂಗೆ ಶೋ ಪೀಸ್ ಥರ ಅವರು ಇಟ್ಕೊಳ್ಳೋ ಥರ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಯೂಸ್ ಮಾಡೋ ಥರದ್ದು ಏನಾದರೂ ಕೊಡಬೇಕಂತ ನೋಡ್ತಾ ಇದ್ದೆ. ಪರ್ಸ್ ಜೊತೆಗೆ ಇನ್ನೊಂದಷ್ಟು ಅದು ಇದು ನೋಡ್ತಾ ಇದ್ದೆ. ಕೆಲವೊಂದು ಜರ್ಮನ್ ಸಿಲ್ವರ್ಸ್ ಕಲೆಕ್ಷನ್ ಕೂಡ ನೋಡಿದೆ. ಅದ್ರದ್ದು ಪ್ರೈಸ್ ಎಲ್ಲ ಫೆಸ್ಟಿವಲ್ ಇರೋದ್ರಿಂದ ಜಾಸ್ತಿ ಹೇಳ್ತಿದ್ದಾರೆ ರೆಗ್ಯುಲರಾಗಿ ಹೇಳೋದಕ್ಕಿಂತನೂ. ಓಕೆ ಫೈನ್, ಏನಾದರೂ ಒಂದು ಕೊಡೋಣ ಅಂತ ಹೇಳಿ ಅದರಲ್ಲೂ ಏನೋ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಆದರೂ ನೆಕ್ಸ್ಟ್ ಬರ್ತಾ ಹಾಗೆ ಫ್ಲವರ್ಸ್ಗಳು ನೋಡಿದ್ರೇ ಆಸೆ ಆಗುತ್ತೆ ಆಲ್ರೆಡಿ. ಬಟ್ ನಾನು ಲಾಸ್ಟ್ ಇಯರ್ ತುಂಬಾ ಡೆಕೋರೇಟಿವ್ ಐಟಮ್ಸ್ಗಳು ತೊಗೊಬಿಟ್ಟಿದ್ದೀನಿ. ಈ ಸಲ ಯಾವುದೂ ಡೆಕೋರೇಟಿವ್ ಐಟಮ್ಸ್ ಅಂತ ನಾನು ಏನೂ ಪರ್ಚೇಸ್ ಮಾಡಿಲ್ಲ. ಮೇಯ್ನಾಗಿ ಲಕ್ಷ್ಮಿಗೆ ಬೇಕಾಗಿರುವಂತಹದ್ದು ಬಳೆ, ಅರಿಶಿನ ಕುಂಕುಮ ಮತ್ತು ಈ ಥರ ಪ್ಲೇಟ್ಸ್, ರಿಟರ್ನ್ ಗಿಫ್ಟ್ಸು ಅದು ಇದು ಆ ಥರ ಎಲ್ಲ ನೋಡ್ತಾ ಇದ್ದೆ ಅಷ್ಟೇ. ನೋಡಿ ತುಂಬಾ ಒಳ್ಳೊಳ್ಳೆ ಬ್ಯೂಟಿಫುಲ್ ಈ ಥರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಕೊಡೋದಕ್ಕೆಲ್ಲ ಬಂದಿದೆ. ಟ್ರೇಗಳಂತೂ ತುಂಬಾ ಚೆನ್ನಾಗಿತ್ತು. ನಾನು ಒಟ್ಟಿನಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ. ಅಂದರೆ ಲೈಕ್ ನನಗೆ ಕೊಡೋದಕ್ಕೂ ತುಂಬ ಚೆನ್ನಾಗಿ ಅನಿಸ್ಬೇಕು. ಪ್ರತಿ ವರ್ಷ ಕೊಡಬೇಕಲ್ವ, ಡಿಫ್ರೆಂಟಾಗೇ ಕೊಡಬೇಕಲ್ಲ. ಸೊ ಎಲ್ಲನೂ ಒಂದೇ ವರ್ಷ ತೊಗೊಂಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನೋಡ್ಕೊಂಬಂದಿರ್ತೀನಿ. ನೆಕ್ಸ್ಟ್ ಇಯರ್ ಮತ್ತೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅದ್ರ ಜೊತೆಗೆ ಏನು ಗೆಜ್ಜಸ್ತ್ರ ಬೇಕಿತ್ತು, ಬತ್ತಿ ಬೇಕಿತ್ತು, ಪ್ರತಿಯೊಂದು ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು ತೊಗೊಂಬಿಟ್ಟೆ. ಈ ಸಲ ಅಂತೂ ನನಗೆ ಇದು ತುಂಬಾ ಇಷ್ಟ ಆಯಿತು. ಈ ಥರ ಬಳೆದು ಅರಿಶಿನ ಕುಂಕುಮ ಹಾಕಿ ಕೊಟ್ಟಿರೋದು ಅದನ್ನು ನೋಡ್ತಾ ಇದ್ದೆ. ಸುಮಾರು ಕಡೆ ಪ್ರೈಸ್ ಕೇಳಿದೆ ಎಲ್ಲಿ ಎಷ್ಟೆಷ್ಟು ಹೇಳ್ತಿದ್ದಾರೆ ಅಂತ. ಅದ್ರ ಜೊತೆಗೆ ಈ ಥರ ಲಕ್ಷ್ಮಿದು ಇನ್ನೂ ಲಾಸ್ಟ್ ಇಯರ್ಗಿಂತ ಇನ್ನೂ ಬೇರೆ ಬೇರೆ ಥರ ಡಿಸೈನ್ ಇರೋದೆಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದೊಂದು ಸ್ಟ್ಯಾಂಡ್ ಕೂಡ ಬಂದಿದೆ ನೋಡಿ, ಲಕ್ಷ್ಮಿ ಕೂರ್ಸೋದೆಲ್ಲ ಸ್ಟ್ಯಾಂಡ್ಗಳು ಬಂದಿದೆ, ತುಂಬಾ ಚೆನ್ನಾಗಿತ್ತು. ಈ ಕೈ ಕಾಲೂ ಅಷ್ಟೇ ಲಕ್ಷ್ಮಿದು ಇವಾಗ ಅಪ್ಗ್ರೇಡ್ ಆಗಿ ಕಮಲ ಹೂವು ಇಟ್ಕೊಂಡು ಕೂತಿರೋದೇ ಬಂದ್ಬಿಟ್ಟಿದೆ ಲಕ್ಷ್ಮಿ ಕೈಯಲ್ಲಿ. ಆ ಥರ ಎಲ್ಲ ನನಗೇನೇನು ಬೇಕಿತ್ತು ಎಲ್ಲನೂ ತೊಗೊಂಡೆ. ನನಗೆ ತೊಗೊಂಡೆ ಬಟ್ ಎಲ್ಲ ಹಿಂಗೆ ಎತ್ಕೊಂಡು ಹೋಗೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ನೀವು ಆಟೋ ಏನಾದ್ರೂ ಹೋಗಿಬಿಡೋಣ ಅಂತ ಹೇಳಿ ಬಂದಿದ್ದೀನಿ ತೊಗೊಬಿಡೋಣ ಅಂತೇಳಿ ಈ ಥರದ್ದೊಂದು ಸ್ಟ್ಯಾಂಡು ಕೂಡ ತೊಗೊಬಿಟ್ಟೆ ನಾನು ಲಕ್ಷ್ಮಿಗೆ ಬೇಕಂತ ಹೇಳಿ. ಸ್ವಲ್ಪ ನೋಡಿ ಒಳ್ಳೆ ಕ್ವಾಲಿಟಿ ತೊಗೊಂಡೆ. ಅಲ್ಲಿ ಸುಮಾರು ಥರ ಇಟ್ಟಿದ್ದಾರೆ, ಲೈಕ್ ಲಡಬಡ ಅಂತ ಹಳ್ಳ ಆಡೋ ಥರದ್ದೆಲ್ಲ ಸ್ಟ್ಯಾಂಡ್ಸ್ ಇತ್ತು. ಸೊ ನನ್ನ ಸ್ವಲ್ಪ ನೋಡಿ ಗಟ್ಟಿಯಾಗಿ ಚೆನ್ನಾಗಿರೋದನ್ನೇ ತೊಗೊಂಡೆ ನಾನು, ಬೇಕಿತ್ತಂತ ಹೇಳಿ ನನಗೆ, ಯಾಕೆಂದರೆ ಈಸಿ ಆಗುತ್ತೆ ಅದಿದ್ರೆ ಅಂತ. ಫೈನಲಾಗಿ ಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕಿತ್ತು ಶಾಪಿಂಗು ಎಲ್ಲ ಮಾಡಿಕೊಂಡೆ. ಇನ್ನೇನು ಮತ್ತೆ ರಿಟರ್ನ್ ಹೋಗಿ ಬರೋದು ಎಲ್ಲ ಆಗಲ್ಲ, ಯಾಕೆಂದರೆ ನಾನಿರೋದು ಎಲೆಕ್ಟ್ರಾನ್ ಸಿಟಿ. ಸೊ ಫೇಸ್ 1ಅಲ್ಲಿದ್ದೀನಿ. ಹಾಗಾಗಿ ಅಲ್ಲಿಂದ ಇಲ್ಲೆಲ್ಲ ಜಯನಗರ್ MG ರೋಡ್ ಎಲ್ಲ ಬರಬೇಕಂದ್ರೆ ಇಷ್ಟು ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಓಡಾಡಬೇಕಂದ್ರೆ ಇಷ್ಟು ದೂರ ಇರುತ್ತೆ. ಸೊ ಎಗೇನ್ ಬರೋದು ಬೇಡ ಅಂತ ಹೇಳಿ ಏನೇನು ಬೇಕಿತ್ತು ಎಲ್ಲನೂ ಒಂದು ಶಾರ್ಟಲ್ಲಿ 2 ವೀಕೆಂಡ್ಸಲ್ಲಿ ಫಿನಿಷ್ ಮಾಡಿದ್ದೀನಿ ನನ್ನ ಶಾಪಿಂಗ್ನ. ಓವರಾಲ್ ನನ್ನ ಶಾಪಿಂಗ್ ವ್ಲಾಗ್ ಈ ಥರ ಇತ್ತು. ನಾನು ಏನೆಲ್ಲ ಎಲ್ಲಿ ತೊಗೊಂಡೆ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಎಕ್ಸ್ಪೆಷಲಿ ನಾನು ತೊಗೊಂಡಿರೋ KSIC ಮೈಸೂರು ಸಿಲ್ಕ್ ಸ್ಯಾರಿನ ನನಗಂತೂ ತುಂಬಾ ಖುಷಿ ಇದೆ ತೋರಿಸೋದಕ್ಕೆ. ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.